ನಮಸ್ತೆ, ನನ್ನ ಹೆಸರು ಪ್ರತಿಮಾ ಅಂತ. ನಾನು ಆ್ಯಕ್ಚುಲಿ ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿ. ಇವಾಗ ನಾನು ಮಿಲನ ಹಾಸ್ಪಿಟ್ಲಲ್ಲಿ ಕನ್ಸಲ್ಟ್ ಮಾಡ್ತಾ ಇದ್ದೀನಿ. ಮಿಲನ ಹಾಸ್ಪಿಟ್ಲ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ ಮೇಂಟೆನೆನ್ಸ್ ಇದೆ. ಇಲ್ಲಿ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾವು ವರಣಿ ಮೇಡಮ್ ಅವಾಗ ನಾನು ಹೇಳಿದಂಗೆ ವರಣಿ ಮೇಡಮ್ ಹುಡ್ಕೊಂಡು ಬಂದಿರೋದು ಇಲ್ಲಿಗೆ. ನಮ್ಮ ಫಸ್ಟ್ ಪ್ರೆಗ್ನೆನ್ಸಿಗೆ ಅವರೇ ನಮ್ಮ ಸಜೆಷನ್, ಅವರೇ ನಮ್ಮ ಡಾಕ್ಟರ್ ಆಗಿದ್ದರು. ಇಲ್ಲಿ ಬಂದಾಗಲೂ ನಮ್ಗೆ ಹಾಗೆ ಆ್ಯಕ್ಚುಲಿ ನಮ್ಗೆ ಅವ್ರ ಮುಖ ಪರಿಚಯಕ್ಕಿಲ್ಲ, ಅವರೇ ನಮ್ಮನ್ನು ಫೈಂಡ್ ಔಟ್ ಮಾಡಿದರು. ಅಂದರೆ ಒಂಥರ ಫ್ಯಾಮಿಲಿ ಥರ ನಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ. ಅವ್ರು ಬರೀ ಡಾಕ್ಟರಿಂಗಿಂತ ಅವ್ರ ಮೆಮೊರಿ ಪವರಿಗೂ ನಾವು ಸೆಲ್ಯೂಟ್ ಕೊಡಲೇಬೇಕು. ಯಾಕಂದರೆ ಅವರೇ ನಮ್ಮನ್ನು ಫೈಂಡ್ ಔಟ್ ಮಾಡಿದರು. ನಮ್ಗೆ ಅವ್ರನ್ನ ನೋಡೋದು ಸ್ವಲ್ಪ ಕಷ್ಟ ಆಗಿತ್ತು. 4 ಇಯರ್ಸ್ ಆಗಿತ್ತು. ಆ ಟೈಮಲ್ಲಿ ಕೊರೋನಾ ಬೇರೆ ಇತ್ತು, ಮಾಸ್ಕ್ ಹಾಕೋತಿದ್ರು. ಅವ್ರ ಫೇಸ್ ನಮಗೆ ನೆನಪಿರಲಿಲ್ಲ, ಬಟ್ ನಮ್ಮ ನೆನಪು ಅವರಿಗಿತ್ತು. ಮತ್ತು ಇಲ್ಲಿ ಬಂದ ಮೇಲೂ ನಮ್ಗೆ ಅವರು ಕ್ಲೀನಾಗಿ ಸಜೆಷನ್ ಮಾಡ್ತಾಯಿದ್ರು. ಅವರಿಗೆ BP ಜಾಸ್ತಿ ಆಗಲೂ ಕೂಡ ಡೈಲಿ ಚೆಕಪ್ ಮಾಡಿಬಿಟ್ಟು ನಾವು ಇಲ್ಲಿಂದ ಕೇರ್ ಕೊಡೋದಿರೋದು. ಆದರೂ ಸಹ ಡೈಲಿ ಕೇರ್ ತಗೊಂಡು ಅವ್ರ ಪರ್ಸ್ನಲ್ ನಂಬರ್ ಕೊಟ್ಬಿಟ್ಟು BP ಚೆಕಪ್ಪನ್ನು ಡೈಲಿ ಇಲ್ಲಿಂದಲೇ ಮಾನಿಟರ್ ಮಾಡ್ತಾಯಿದ್ರು. ಮತ್ತು ನಾವು ಇಲ್ಲಿ ಬಂದಾಗಲೂ ಅಷ್ಟೇ ನಮಗೆ ತುಂಬ ನೀಟಾಗಿ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುವ ಹಾಗೆ ನಮಗೆ ಸಜೆಷನ್ ಕೊಡ್ತಾಯಿದ್ರು. ಸ್ಟವರ್ ಕೂಡ ಏನು ಕೇಳಿದ್ರು ಕೂಡ ನೀಟಾಗಿ ಮ್ಯಾಮ್ ಅಷ್ಟೇ ಪೇಷನ್ಸಿಂದ ಏನೇ ಕೇಳಿದ್ರು, ಅವ್ರಿಗೆ ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ನಮ್ಮನ್ನು ನೀಟಾಗಿ ನಮ್ಮನ್ನು ನೋಡ್ಕೋತಾ ಇದ್ರು. ಸೊ ತುಂಬಾ ಖುಷಿ ಆಗ್ತಾಯಿದೆ. ಸೊ ಆ್ಯಕ್ಚುಲಿ ನಾವು ಮ್ಯಾಮ್ಗೋಸ್ಕರನೇ ಬಂದಿರೋದು. ಸೊ ಈ ಒಂದು ಡೆಲಿವರಿ ಕೂಡ ಅಷ್ಟೇ ಕ್ಲೀನಾಗಿ ನೀಟಾಗಿ ಚೆನ್ನಾಗಾಗಿತ್ತು, ಸಸೂತ್ರವಾಗಿತ್ತು. ಇವಾಗಲೂ ಕೂಡ ಹಾಗೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದರು. ಸೊ ಮ್ಯಾಮ್ಗೊಂದು ತುಂಬ ಬಿಗ್ ಥ್ಯಾಂಕ್ಸ್.